ಸರ್ 1.5 ಅವರ್ ಆಯ್ತು ಸರ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಒಂದು ಆಂಬುಲೆನ್ಸ್ ಸಿಗ್ತಿಲ್ಲ. ಇನ್ನೂ ಆಂಬುಲೆನ್ಸ್ಗಳು ಬರ್ತೀವಿ ಅಂತ ಹೇಳ್ತಲೇ ಅವರೇ, ಇನ್ನೂ ಬಂದಿಲ್ಲ. ಅಂದ್ರೆ ಯಾರು ಕರೆಕ್ಟಾಗಿ ಮಾಹಿತಿನೂ ಕೊಡ್ತಾ ಇಲ್ಲ, ಏನು ಇಲ್ಲ. ಸುಮ್ನೆ ಅವಾಗಿಂದ ಇಲ್ಲಿ ಅವ್ರೆ ಜೀವ ಹೋಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದಾಯ್ತು. ರ್ಯಾಲಿ ಇತ್ತು, ಅದು ಮುಗಿಸ್ಕೊಂಡು ಇಲ್ಲಿ ನೀಲಾವತಿ ಸಮಾಧಿ ನೋಡೋಣ ಅಂತ ಬಂದಿದ್ದೆ. ರ್ಯಾಲಿ ಎಲ್ಲ ಲೇಡಿ ಆಟೋ ದೂರ ದೂರ ಐತೆ. ಬನ್ನಿ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಿ. ನಮಸ್ಕಾರ, ಡಾಕ್ಟರ್ ವಿನೋದ್ ರಾಜ್ ಮಾತಾಡ್ತಾ ಇದ್ದೆ. ಏನಿಲ್ಲ ಪಾಪ, ಇಲ್ಲಿ ದಾರಿಲಿ ಬರ್ತಾ ಅಮ್ಮವರು ಇದನ್ನ ಪಾಪ ಆಟೋ ಪೂಜೆ ಮಾಡಿಸ್ಕೊಂಡು ಪಾಪ ಬರ್ತಾ ಇದ್ದಾರೆ. ರಿಟರ್ನ್ ಆಕ್ಸಿಡೆಂಟ್ ಆಗಿದೆ. ಎಲ್ಲ ಲೇಡೀಸ್ ಡಾಕ್ಟ್ರೇ ಪಾಪ. ಯಾರು ಡಾಕ್ಟ್ರೇ ಮಾಡಿಸ್ದೆ. ದಯವಿಟ್ಟು ಸ್ವಲ್ಪ ಮಾಡಿಸಿ ಪಾಪ. 1.5 hours ಆಗಿದೆ, ಒಂಚೂರು ಮಾಡಿಸ್ಕೊಡಿ ಡಾಕ್ಟ್ರೆ. ಸರಿ ಡಾಕ್ಟ್ರೆ. ಅಯ್ಯೋ ದೇವ್ರೆ. ಹಾಂ ಹಾಂ ಅಯ್ಯೋ ದೇವ್ರೆ. ಹಾಂ ಸರಿ ಡಾಕ್ಟ್ರ್. ಆಯ್ತು ಡಾಕ್ಟ್ರ್. ಥ್ಯಾಂಕ್ ಯು ಡಾಕ್ಟ್ರ್. ನಮಸ್ಕಾರ. ಸರಿನೇ ಮಾಡ್ತೀವಿ.
ಕಾವ್ಯ ಕೇಳ್ತೀನಿ ಬಿಡ್ತಾ ಹೇಳ್ತೀನಿ ಕೊಟ್ಬಿಟ್ಟು ಸರ್ ಬಂದಿಲ್ಲ ಅಂದ್ರೆ ಬಂತು ತಾನೇ ಈಗ ಬಿಟ್ಟಕ್ಕೆ ಬನ್ನಿ ಬನ್ನಿ ತಗೊಳ್ಳಿ. ಅವರು ಒಂದು ನಿಮಿಷ ಇನ್ನೂ ಬರಲೇ ಇಲ್ಲ. ನಾವು ಆಂಬುಲೆನ್ಸ್ ಬರಲೇ ಇಲ್ಲ. ಅದು ಈಗ ಇದಂದ್ರಲ್ಲೇ 3 ಆಗ್ತಿದ್ವಿ. ಸಮಾಧಾನ ಒಂದು 2 ನಿಮಿಷ ಸಾಲ ಕಾಸು ಬಿಡ್ಲಿಕ್ಕಂದ್ರಿ. ಇನ್ನೊಬ್ರು ಅವ್ರು ಯಾರು ನೀವೇ ಇನ್ನೊಂದು ಸ್ವಲ್ಪ ಕೆಳಗಡೆ ಮನಸ್ಸಿ ಅಲ್ಲಿ ಒಬ್ರು ಕೂತ್ಕೊಳ್ಳಕ್ಕೆ ಈಗ ಇಸ್ಕೊಳ್ತೀನಿ ಇವಾಗ ಅಡ್ರೆಸ್ ಏನಣ್ಣ? ನಿಮ್ಮ ಮೊಬೈಲ್ ಬೇಡಕ್ಕೆ ನೀವೇ ಮಾಡಿ ನಾಗು ಬಂದು ಫೋನ್ ಇಡಿ ಫಸ್ಟ್ ಫೋನ್ ಇಡಿ ತಗೋ ಕಾವೇ ಬರ್ತೀಯಾ ಏನಿದೆ ಕೈ ಅದು ಕೈ ಎಂತಮ್ಮ ಕೈ ಬಿಡಿ ನೀವು ನೋಡಿ ಚಪ್ಪಲಿ ತೆಗ್ಬಿಡ್ರಮ್ಮ ಅವ್ರು ಆ ಕಡೆ ಸ್ವಲ್ಪ ಆ ಕಡೆ ಒದಿ ಇಟ್ಕೊಳ್ಳಿ ಸ್ವಲ್ಪ ಆ ಕಡೆ ಇಲ್ಲ ಇವ್ದು ಆಗಲ್ಲ ಇವ್ರು ಕಾಲಿ ಮಂಡಿ ಮಾಡ್ಸೋದಾಗಲ್ಲ ಬರ್ತಾ ಮಾತಾಡಿದ್ರಿ. ಹಾಂ ಇಲ್ಲ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ತಕ್ಷಣ ಇನ್ನೊಂದು 20 ನಿಮಿಷದಲ್ಲಿ ಒಬ್ರಿಗೆ ಫ್ರ್ಯಾಕ್ಚರ್ ಆಗಿದೆ, ಇನ್ನು ಸಣ್ಣ ಪುಟ್ಟ ಗಾಯ ಆಗಿದೆ, ಡೈರೆಕ್ಟ್ ವಿಕ್ಟೋರಿಯಾಗೇನೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿದ್ದಾರೆ, ಸ್ಪಂದನೆ ಕೊಡ್ತಾ ಇದ್ದಾರೆ. ಆಗುತ್ತೆ. ಬಟ್ ಸರ್ ನಾವೇನು ಮಾಡಕದೆ ಒಂದು ತಾಲೂಕ್ ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಇಟ್ಕೋಬೇಕಲ್ಲ ಸರ್? ಏನು ಪರಿಸ್ಥಿತಿಗಳು. 108 ಬಿಡಿ ಸರ್, ಹೌದು ಹಾಸ್ಪಿಟಲ್ದೇ ಇದೆ. ಎಲ್ಲೋಯ್ತು ಸರ್ ಅದು ಸಂಡೇ? ಏನಾಗತ್ತೆ ಪರಿಸ್ಥಿತಿಗಳು, ಏನು ನಾವೇನು ಹೇಳೋಣ ಹೇಳಿ. ವೀಕೆಂಡ್ ಅಲ್ಲೇ ಆಗೋದು. ಒಂದು ಆಂಬುಲೆನ್ಸ್ ಇಟ್ಕೊಂಡ್ರೆ ಈಗಿನ ಸಂಡೇಸು ಬ್ಯುಸಿ ಇರುತ್ತೆ ರಸ್ತೆ, ಹೆವಿ ಟ್ರಾಫಿಕ್ ಝೋನ್ ಇದು. ಒಂದು ಗಾಡಿ ನನ್ನ ಕೇಳಿದ್ರೆ ಅಂದಾಜಲ್ಲಿ ಅಲ್ಲೇ ನಿಂತಿರ್ಬೇಕು ಜಂಕ್ಷನ್ನಲ್ಲೇ ಯಾವಾಗಲೂ. ಆ ಥರ ಪರಿಸ್ಥಿತಿ ಇದೆ, ಅಷ್ಟು ಟ್ರಾಫಿಕ್ ಆಗೋಗ್ಬಿಡ್ತದೆ. ಸರಿ, ಮಳೆಗಾಲದಲ್ಲಿ ಹಳ್ಳಕ್ಕೆ ಬಿದ್ದುಬಿಡ್ತಾರೆ, ಎಡಗಡೆ ಹೋಗಬೇಕು ಅಂತ ಹೋಗ್ಬಿಟ್ಟು ಎಲ್ಲ ಹಳ್ಳಕ್ಕೆ ಬಿದ್ದು 2 ವೀಲರ್ಸು ಎಷ್ಟೋ ಸರಿ ಮೋರಿಗೆ ಬಿದ್ದುಬಿಟ್ಟಿದ್ದಾರೆ ಜನ. ಅಲ್ಲಿಂದ ಪಾಪ ಗಾಡಿನೂ ಬರೋಕ್ಕಾಗಲ್ಲ, ಎತ್ಕೊಂಡು ಹೋಗೋಕ್ಕಾಗಲ್ಲ.
ಸಣ್ಣದಾದರೂ ಸಿಂಪಲ್ ಗಾಡಿ ಆದರೂ ಇರಬೇಕು ಎಮರ್ಜೆನ್ಸಿಗೆ ಟ್ರೀಟ್ ಮಾಡೋದಕ್ಕೆ, ಇಲ್ಲಾಂದರೆ ಅದು ತುಂಬಾ ಕಷ್ಟ ಆಗೋಗುತ್ತೆ. ಆಗಬಾರ್ದು. ಈಗ ಕೆಲವು ಟೈಮ್ ಆಗಿಬಿಡುತ್ತೆ. ಈಗ ಅನಾಹುತ ಇವತ್ತೇ ಆಗಬಾರ್ದು ನಾಳೆನೇ ಆಗಬಾರ್ದು ಅಂತ ಏನೂ ಇಲ್ಲ. ಅದು ಆದಾಗ ನಾವೇನು ಮುಂದಿನ ವ್ಯವಸ್ಥೆ ಏನು ಮಾಡಬೇಕು ಅನ್ನುವಂಥದ್ದು ಯಾವಾಗಲೂ ರೆಡಿ ಇರಬೇಕು ಬಾಬು. ಪೇಷಂಟ್ ಆ ಪೇಯ್ನ್ ಜೊತೇಲಿ ಕಾಯ್ತಾ ಇದ್ದಾರಲ್ಲ, ಅದು ಕಷ್ಟ ಆಗುತ್ತೆ. ಮಾತಾಡಿದ್ದಾರೆ, ಡಾಕ್ಟ್ರ್ ಕಳಿಸ್ತಾ ಇದ್ದಾರೆ ಪಾಪ. ಆ್ಯಂಬುಲೆನ್ಸ್ ಕಡೆಯವರು ಯಾರು ಬಾಂಬ್ ಇದೆ, ಯಾರು ತೀರ್ಕೊಂಡಿದ್ದಾರಂತೆ, ಬರ್ತಾ ಇದ್ದಾರಂತೆ, ಈಗ ದಾರಿಲಿದ್ದಾರಂತೆ, ರೆಡಿ ಆಯ್ತಂತೆ. ಸರ್ 1.5 ಅವರ್ ಆಯಿತು ಸರ್ ಇಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು. ಒಂದು ಆಂಬುಲೆನ್ಸ್ ಸಿಗ್ತಿಲ್ಲ. ಎಲ್ಲ ಕಡೆ ವಿಚಾರಿಸ್ತಾ ದೋಸಪೇಟೆ, ತ್ಯಾಮಗೊಂಡ್ಲು, ಸೊಂಡೆಕೊಪ್ಪ ಇಲ್ಲೆಲ್ಲ ವಿಚಾರಿಸಿದ್ದೀವಿ. ಒಂದು ಆಂಬುಲೆನ್ಸ್ ಬೇರೆ ಕಡೆ ಹೋಗಿದೆ, ಬರ್ತದಕ್ಕ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಸರ್ ಇವಾಗ ಜೀವನೇ ಹೊರಟೋಗ್ಬಿಟ್ರೆ ಏನು ಮಾಡ್ಬೇಕು ಹೇಳಿ? ಹಾಂ, ಕ್ರಿಟಿಕಲ್ ಆಗುತ್ತೆ ಪೇಷಂಟು. ಲೇಡೀಸ್ 3 ಜನ. ಹಾಂ, 3 ಜನ ಸರ್. ಏನಾಗಿತ್ತು ಸರ್? ಕಾರು ಮತ್ತು ಆಟೋ ಸರ್. ಇಲ್ಲಿ ಲೀಲಾವತಿ ಎಸ್ಟೇಟ್ ಸಮಾಧಿ ಹತ್ರ ಹೋಗಿದ್ದಾರೆ. ಆ ಕಡೆಯಿಂದ ಬರ್ಬೇಕಾದ್ರೆ ಈ ಥರ ಆಗಿರೋದು. ಕಾರ್ ಬಂದು ಹೊಡೆದಿರೋದು. ಇದು ತಾಲೂಕು ಹಾಸ್ಪಿಟಲ್, ಒಂದು ಆಂಬುಲೆನ್ಸ್ ಏನು ಮಾಡ್ಬೇಕು ಸರ್? ಯಾರನ್ನ ವಿಚಾರಿಸ್ಬೇಕು ನಾವು? ಎಮರ್ಜೆನ್ಸಿ ಇಲ್ಲೇ ಏನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಏನು ಇವಕ್ಕೆ ಜೀವನೇ ಹೋಯ್ತು ಅಂದರೆ ಏನು ಮಾಡಬೇಕು? ಹಾಸ್ಪಿಟಲ್ದು ಆಂಬುಲೆನ್ಸ್ ಇದೆ, ಎಲ್ಲೋಯ್ತು? ಹಾಂ, ಹಾಸ್ಪಿಟ್ಲ್ 108 ಅಲ್ದೇನೆ ಹಾಂ, ಹಾಸ್ಪಿಟಲ್ದು ಆಂಬುಲೆನ್ಸ್ ಇದೆ. ಮತ್ತೆ ಏನಾಯ್ತು? ಎಲ್ಲೋಯ್ತು ಸರ್? ಎಲ್ಲೋಯ್ತು ಸರ್? ಈಗ ಅದೇನೋ ರೋಗಿಗಳಿಗೆ ವ್ಯತ್ಯಾಸ ಆದ್ರೆ ಯಾರು ಹೊಣೆ? ಇವರೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರು ಸಿಬ್ಬಂದಿ ಅವರ ಅವರೇನೆ ಹೊಣೆ ಅಷ್ಟೇ. 1.5 ಅವರ್ ಆಯ್ತು ಸಹ ಇನ್ನೂ ಆಂಬುಲೆನ್ಸ್ಗಳು ಬರ್ತೀವಿ ಅಂತ ಹೇಳ್ತಲೇ ಅವರೇ, ಇನ್ನೂ ಬಂದಿಲ್ಲ. ಅಂದರೆ ಯಾರು ಕರೆಕ್ಟಾಗಿ ಮಾಹಿತಿನೂ ಕೊಡ್ತಾ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅವಾಗಿಂದ ಇಲ್ಲಿ ಅವರೇ ಜೀವ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದೈತೆ. ತಾಲೂಕು ಹಾಸ್ಪಿಟಲ್ ಇದು, ಒಂದು ಆಂಬುಲೆನ್ಸ್ ಇಲ್ಲ. ಆಂಬುಲೆನ್ಸ್ ಇಲ್ಲ. ಬಡವರಿಗೆ ಒಂದು ಇದಕ್ಕೆ ಒಂದು ಸ್ಪಂದಿಸೋದಾಗಲಿ, ಒಂದು ಇದಾಗಲಿ ಏನೂ ಮಾಡಲ್ಲ. ಕರೆಕ್ಟಾಗಿ ಇದಾಗ್ತಾಯಿಲ್ಲ. ಒಂದು ಆಂಬುಲೆನ್ಸ್ 1.5 ಅವರ್ ಆಯಿತು, ಇಲ್ಲಿವರೆಗೂ ಒಂದು ಆಂಬುಲೆನ್ಸ್ ಕರೆಸಿಲ್ಲ. ಇಲ್ಲ, ಭಾನುವಾರ ಅಂತ ಹೇಳಿ ಒಂದು ಆಂಬುಲೆನ್ಸ್ ಇಟ್ಕೊಂಡಿಲ್ಲ. ಭಾನುವಾರ ಆಗಲಿ ಇದಾಗಲಿ ಒಂದು ಇದಕ್ಕೆ ಸ್ಪಂದಿಸ್ಬೇಕಲ್ಲ ಸರ್. ಪಾಪ ನೋಡಿ ಅವ್ರು ಪಡ್ಕೊಳ್ತಾವ್ರೆ, ಪಾಪ ಅವ್ರ ಗೋಳು ಇದು ಮಾಡೋಕ್ಕಾಯ್ತಾ ಇಲ್ಲ, ಅಷ್ಟು ಪ್ರಾಬ್ಲಮ್ ಆಗೈತೆ. ಆದ್ರೂ ಒಬ್ಬರು ಸ್ಪಂದಿಸ್ತಾ ಇಲ್ಲ. ಏನು ಹೇಳ್ತೀರಾ ಸರ್ ನೀವು ಡಾಕ್ಟ್ರಿಗಾಗಲಿ ಸರ್ಕಾರಕ್ಕಾಗಲಿ? ಸರ್ಕಾರ ಯಾರೇ ಇದಾಗಲಿ ಕರೆಕ್ಟ್ ಟೈಮಿಗೆ ಒಂದು ಆಂಬುಲೆನ್ಸ್ ಸಿಗೋ ಥರ ಒಂದು ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಇದು ನೋಡಿ ಹಿಂಗೆ ಇವಾಗ ಇಲ್ಲಿ ಕಣ್ಮುಂದೆನೇ ಈ ಥರ ಹಿಂಗಾಗಿದ್ರೆ ಇನ್ನು ರೋಡಲ್ಲಿ ಇನ್ನು ಹೆಂಗೆ? ಇಲ್ಲಿ ಹಾಸ್ಪಿಟ್ಲಲ್ಲೇ ಇಲ್ಲ, ರೋಡ್ಗಳಲ್ಲಿ ಇನ್ನು ಹೆಂಗೆ ಬರ್ತವೆ? ಅಷ್ಟೊಳಗಡೆ ಏನೋ ಹೆಚ್ಚು ಕಡಿಮೆ ಯಾರು ಹೊಣೆ? ಸರ್ಕಾರನೇ ಹೊಣೆ ಆಗುತ್ತೆ. ಹೌದು, ಈ ಥರ ಆಟೋ ಡ್ರೈವರ್ಗಳು ಸರ್, ಎಲ್ಲ ಆಟೋ ಡ್ರೈವರ್.